ಮಯ್ಯಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಶೈಲಾಮಯ್ಯ. ಇವತ್ತಿನ ಹೊಸ ರುಚಿಯೊಂದಿಗೆ ಈ ಚಪಾತಿ ಪೂರಿ ಮಾಡಿದ್ರಂತೂ ಅದಕ್ಕೆ ಸೈಡ್ ಡಿಶ್ ಯಾವುದು ಮಾಡೋದು ಅಂತಲೇ ಎಲ್ಲರ ಮನೆಯಲ್ಲಿರುವ ಗೃಹಿಣಿಯರಿಗೆ ತಲೆಬಿಸಿ. ಹಾಗೆ ಯೋಚನೆ ಮಾಡಿ ಕ್ಯಾಬೇಜ್ನಲ್ಲಿ ಒಂದು ಕೂರ್ಮ ಮಾಡೋಣ ಅಂತ ಮಾಡ್ತಾ ಇದ್ದೇನೆ. ಕ್ಯಾಬೇಜ್ನ ಹುಳಿ ಪಲ್ಯ ಎಲ್ಲರೂ ಮಾಡ್ತೇವೆ. ಸ್ವಲ್ಪ ಡಿಫ್ರೆಂಟಾಗಿ ಕೂರ್ಮ ಮಾಡಿದರೆ ಹೇಗಿರ್ತದೆ ಅಂತ ನೋಡೋಣ ಬನ್ನಿ. ಇದನ್ನು ಮಾಡೋದಕ್ಕೆ ಒಂದು ಇಡೀ ಕ್ಯಾಬೇಜ್ನಲ್ಲಿ ಅರ್ಧ ಕಟ್ ಮಾಡಿ ಇಟ್ಕೊಂಡು ಅದನ್ನು ಸಣ್ಣಕ್ಕೆ ಚಾಪ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಹಾಗೆ ನೀರುಳ್ಳಿ, ಹಾಗೆ ಒಂದು ದೊಡ್ಡ ಟೊಮೆಟೊ, ಹಸಿಮೆಣಸು, ಶುಂಠಿ ಇವೆಷ್ಟನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಇಲ್ಲಿ ಬಾಣಲೆಗೆ 2 ಚಮಚ ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಜೀರಿಗೆ, ಹಾಗೆ ಕಟ್ ಮಾಡಿದ ನೀರುಳ್ಳಿಯನ್ನು ಕೂಡ ಹಾಕಿ ಅದರ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೊಳ್ತೇನೆ. ಅದಕ್ಕೆ ಒಂದು ಚಿಟಿಕೆ ಉಪ್ಪು ಕೂಡ ಹಾಕಿ ಚೆನ್ನಾಗಿ ಈಗ ಬೇಯಿಸ್ಕೊಳ್ಬೇಕು. ಹಾಗೆ 2 ಕಟ್ ಮಾಡಿದಂಥ ಹಸಿಮೆಣಸನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ 1 ಚಮಚ ಅರಿಶಿನ ಕೂಡ ಹಾಕ್ಕೊಳ್ತಾ ಇದ್ದೇನೆ. ಸಾಮಾನ್ಯವಾಗಿ ಕ್ಯಾಬೇಜಿನಿಂದ ಪಲ್ಯ ಮಾಡ್ತೇವೆ. ಇದು ಸ್ವಲ್ಪ ಡಿಫ್ರೆಂಟಾಗಿ ಮಸಾಲೆ ಎಲ್ಲ ಅರೆದು ಹಾಕಿ ಗ್ರೇವಿ ಥರ ಮಾಡಿಕೊಂಡು ಮಾಡುವಂಥದ್ದು. ಈಗ ಹೆಚ್ಚಿದಂತಹ ಒಂದು ಟೊಮೆಟೊವನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಹೋಳುಗಳು ಸ್ವಲ್ಪ ಮೆತ್ತಗಾಗೋ ತನಕ ಹುರಿದುಕೊಳ್ಬೇಕು. ಬೆಳಗಿನ ಗಡಿಬಿಡಿಗೆ ಬೇಗನೆ ಆಗುವಂಥದ್ದು ಇದು. ಈ ರೀತಿ ಓಪನ್ ಪ್ಯಾನಲ್ಲಿ ಮಾಡೋದು ಲೇಟ್ ಆಗ್ತದೆ ಅಂತ ಇದ್ದರೆ ಕುಕ್ಕರ್ನಲ್ಲಿ ಸಹ ಮಾಡ್ಕೊಳ್ಬೋದು. ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಕರಿಬೇವನ್ನು ಕೂಡ ಸೇರಿಸ್ಕೊಂಡು ಈಗ ದೊಡ್ಡ ಕ್ಯಾಬೇಜ್ನಲ್ಲಿ ಅರ್ಧ ಕಟ್ ಮಾಡಿದಂಥ ಕ್ಯಾಬೇಜನ್ನು ಸಣ್ಣಕ್ಕೆ ಕಟ್ ಮಾಡಿಕೊಂಡು ಇಲ್ಲಿ ಈಗ ಹಾಕ್ಕೊಳ್ತಾ ಇದ್ದೇನೆ. ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೂ ಇದ್ದೇನೆ. ಇದು ಇಲ್ಲಿ ಈಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ನಾವು ಇದನ್ನು ಇದರಲ್ಲೇ ಬೇಯಲಿಕ್ಕೆ ಬಿಡಬೇಕು. ಕೆಲವರಿಗೆ ಕ್ಯಾಬೇಜ್ ತುಂಬ ಇಷ್ಟವಾಗ್ತದೆ, ಹಾಗೆ ಕೆಲವರಿಗೆ ಅದರ ಸ್ಮೆಲ್ ಅಷ್ಟಾಗಿ ಆಗೋದಿಲ್ಲ ಅಂತ ಇದ್ದವರಿಗೆ ಈ ರೀತಿ ಮಸಾಲೆ ಹಾಕಿ ಕೂರ್ಮವನ್ನು ಮಾಡಿಕೊಟ್ರೆ ಇಷ್ಟಪಡದವರು ಕೂಡ ಇಷ್ಟಪಟ್ಟು ತಿಂತಾರೆ. ಇದಕ್ಕೀಗ 1 ಲೋಟ ಆಗುವಷ್ಟು ನೀರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಮುಚ್ಚಿಟ್ಟು ಬೇಯಿಸ್ಕೊಳ್ತಾ ಇದ್ದೇನೆ. ಇದು ಒಗ್ಗರಣೆಯಲ್ಲಿ ಬೆಂದ್ರೇ ತುಂಬ ಚೆನ್ನಾಗಿರ್ತದೆ. ಈಗ ಮಿಕ್ಸರ್ ಜಾರ್ಗೆ ಅರ್ಧ ಕಪ್ನಷ್ಟು ತೆಂಗಿನಕಾಯಿ ತುರಿ, ಹಾಗೆ 2 ಚಮಚ ಹುರಿಕಡಲೆ, ಖಾರಕ್ಕೆ 3-4 ಹಸಿಮೆಣಸು. ಇದು ತುಂಬ ಖಾರ ಇದೆ, ಹಾಗಾಗಿ ನಾನು 3 ಸಾಕಾಗ್ತದೆ. ಅರ್ಧ ಇಂಚಿನಷ್ಟು ಶುಂಠಿ, ಹಾಗೆ 5-6 ಗೇರು ಬೀಜ ಕೂಡ ಹಾಕ್ಕೊಂಡಿದ್ದೇನೆ. ಈಗ 2 ತುಂಡು ಚಕ್ಕೆ ಹಾಗೂ 2 ಲವಂಗ. ಬೆಳ್ಳುಳ್ಳಿ ಇಷ್ಟವಾಗ್ತದೆ ಅಂತಿದ್ರೆ ಹಾಕ್ಕೊಳ್ಬೋದು, ನಾನಿಲ್ಲಿ ಸ್ಕಿಪ್ ಮಾಡಿದ್ದೇನೆ. ಇಷ್ಟು ಹಾಕಿದ್ರೇ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ. ಈಗ ಸ್ವಲ್ಪ ಅದಕ್ಕೆ ನೀರು ಹಾಕಿ ಅದನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಈ ಕಡೆ ಬೇಯಲಿಕ್ಕೆ ಇಟ್ಟಂತಹ ಕ್ಯಾಬೇಜ್ ಕೂಡ ಹದವಾಗಿ ಬೆಂದಿದೆ. ಬೇಕಾದರೆ ನಾವು ಒಂದು ಹೋಳನ್ನು ತೆಗೆದು ಚೆಕ್ ಮಾಡಿ ನೋಡ್ಕೊಳ್ಬೋದು. ಇದೀಗ ಪರ್ಫೆಕ್ಟಾಗಿ ಬೆಂದಿದೆ. ಈಗ ನಾನು ರುಬ್ಬಿರುವಂತಹ ಮಸಾಲೆಯನ್ನು ಹಾಕ್ಕೊಳ್ತೇನೆ. ಹಾಕ್ಕೊಂಡು ಅದನ್ನು ಕ್ಯಾಬೇಜ್ನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಕೂಡ ಸೇರಿಸಿ ಅದರ ನೀರನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಒಮ್ಮೆ ಕುದಿಲಿಕ್ಕೆ ಬಿಡ್ತೇನೆ. ಇಲ್ಲಿ ನಾವು ಗೋಡಂಬಿ, ಹುರಿಗಡಲೆ, ತೆಂಗಿನಕಾಯಿ ತುರಿ ಎಲ್ಲ ಹಾಕಿರೋದ್ರಿಂದ ಕುದ್ದ ಹಾಗೆ ಇದು ಗಟ್ಟಿಯಾಗ್ತಾ ಬರ್ತದೆ. ಗ್ರೇವಿ ಸ್ವಲ್ಪ ತೆಳುವಾಗಬೇಕು ಅಂತ ಅಂದರೆ ಸ್ವಲ್ಪ ನೀರನ್ನು ಸೇರಿಸಿ ಅದನ್ನು ಹದ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕಿ ಹದ ಮಾಡಿ ಇಟ್ಕೊಂಡಿದ್ದೇನೆ. ಕುದ್ದ ಹಾಗೆ ಗಟ್ಟಿ ಆಗ್ತಾ ಹೋಗ್ತದೆ. ತಣ್ಣಗಾದ ಮೇಲಂತೂ ಇನ್ನೂ ಗಟ್ಟಿನೇ ಆಗ್ತದೆ. ಹಾಗಾಗಿ ನಾವು ಗ್ರೇವಿ ಎಷ್ಟು ನೀರಾಗಿ ಬೇಕೋ ಅಷ್ಟು ನೀರನ್ನು ಹದ ನೋಡಿಕೊಂಡು ಹಾಕ್ಕೊಳ್ಬೇಕಾಗ್ತದೆ. ಇದೀಗ ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೆ ಕುದಿಬೇಕು. ಕಡೆಯಲ್ಲಿ 1 ಚಮಚ ಆಗುವಷ್ಟು ಗರಂ ಮಸಾಲೆಯನ್ನು ಕೂಡ ಹಾಕ್ಕೊಂಡಿದ್ದೇನೆ. ಇದು ಫ್ಲೇವರ್ ಚೆನ್ನಾಗಿ ಬರ್ತದೆ ಅಂತ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ಫ್ಲೇಮನ್ನು ಆಫ್ ಮಾಡಿದರೆ ಕ್ಯಾಬೇಜ್ ಕೂರ್ಮಾ ಅಥವಾ ಬಾಜಿ ತಯಾರಾಯಿತು ನೋಡಿ. ದೋಸೆ, ಪೂರಿ, ಚಪಾತಿ ಒಟ್ಟಿಗೆ ಎಲ್ಲ ತುಂಬಾ ಚೆನ್ನಾಗಿರ್ತದೆ. ಸೈಡ್ ಡಿಶ್ ಹುಡುಕ್ತಾ ಇರುವವರಿಗೆಲ್ಲ ಒಂದು ಹೇಳಿ ಮಾಡಿಸಿದಂತಹ ಸೂಪರ್ ರೆಸಿಪಿ. ಕ್ಯಾಬೇಜ್ ಇಷ್ಟ ಇಲ್ಲ ಅಂತ ಇರುವವರು ಕೂಡ ಇಷ್ಟಪಟ್ಟು ತಿಂತಾರೆ. ಟ್ರೈ ಮಾಡಿ ಹೇಗಾಯಿತು ಅಂತ ಹೇಳಿ. ಇದನ್ನು ನಾನು ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೇನೆ. ನೋಡಿದ್ರಲ್ಲ ಮಾಡೋದು ಎಷ್ಟು ಸುಲಭವಾಗಿದೆ ಅಂತ. ಹಾಗೆ ಟೇಸ್ಟ್ ಕೂಡ ಡಿಫ್ರೆಂಟಾಗಿ ಚೆನ್ನಾಗಿ ಇರ್ತದೆ. ಈ ವಿಡಿಯೋ ಅಂತೂ ನಿಮಗೆ ಖಂಡಿತ ಇಷ್ಟವಾಗ್ತದೆ ಅಂತ ಭಾವಿಸ್ತೇನೆ. ಇಷ್ಟಾದಲ್ಲಿ ಒಂದು ಲೈಕ್, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇನ್ನೊಂದು ಸಂಚಿಕೆಯಲ್ಲಿ ಭೇಟಿ ಆಗ್ತೇನೆ. ಟೇಕ್ ಕೇರ್.